ಕೆಲವೊಂದು ಹಳ್ಳಿಗಾಡಿಗಳು ಅನಕ್ಷರಸ್ಥರು ಜಾಸ್ತಿ ಇರ್ತಾರೆ. ಅವ್ರಿಗೆ ಯಾವ ರೀತಿ ನಾವು ಹೇಳಬೇಕು ಮಾಡಬೇಕು ಅಂತಕ್ಕಂಥದ್ದು ಆರ್ಥಿಕವಾಗಿ ಗೊತ್ತಿರಲ್ಲ. ಅದರ ಜೊತೆಯಲ್ಲಿ ಅವರು ಗೊತ್ತಿಲ್ಲದೆ ನನಗೆ ಇರೋದಿಲ್ಲ ಅದನ್ನ ಅವರಿಗೆ ತಿಳಿಯಪಡಿಸಲಿಕ್ಕೆ ಸೂಕ್ತವಾದ ತಮ್ಮ ಮಾಧ್ಯಮ, ತಮ್ಮ ಪತ್ರಿಕಾ ಮಾಧ್ಯಮದಿಂದ ಅವರಿಗೆ ಇದು ಹಳದಿಗೆ ಬಂದಾಗ ತಾವೆಲ್ಲ ಇತ್ತು ಅವ್ರು ಬಂದಾಗ ಏನು ಹೇಳ್ತಾರೆ ಅದನ್ನ ಸೂಕ್ತವಾಗಿ ಹೇಳಿ ಅಂತ ಒಂದು ತಿಳುವಳಿಕೆ ಕೊಡೋದಕ್ಕೆ ನಾವು ನಿಮ್ಮ ಕೇಳ ಪ್ರಚಾರ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ಅವರೇನು ಕಾನೂನುಗಳನ್ನು ಕೊಡ್ತಾರೆ. 60 ಕಾನೂನುಗಳಲ್ಲಿ ಮುಖ್ಯವಾಗಿ ಈ ಜಾತಿ ಕಾನೂನಲ್ಲಿ ಬಂದಾಗ ಪೂರ್ವ ಅಂತ ಬರೆಯಬೇಕು. ಬೇರೆ ಬೇರೆ ಅವ್ರ ಜನಾಂಗದವರು ಆ ಕಾನೂನಲ್ಲಿ ಅದೇ ಬರೀತಾರೆ. ಆಮೇಲೆ ಇಲ್ಲೇನಾಗಿದೆ ಕೆಲವು ಸಂದರ್ಭದಲ್ಲಿ ಹಿಂದಿಂದ ನಾವು ಆಲಮತ ಸಂಕೂರ್ವ ದೊಡ್ಡ ಏನೇನೋ ಇತ್ತು, ಈಗ ಅವೆಲ್ಲ ಹೋಗಿದೆ. ಯಾವುದೇ ಉಪ ಜಾತಿಗಳನ್ನ ಹೇಳ್ಬೋದು. ಒಂದು ಜಾತಿ ಪೂರ್ವ ಅಂತ ಮಾತ್ರ ಹೇಳಿ ಅಂತ ಒಂದು ತಿಳುವಳಿಕೆ ಅದಕ್ಕೆ ಬರಬೇಕು. ಇನ್ನೊಂದು ಹಿಂದೂ ಅಂತ ಹೇಳಬೇಕು. ಹಿಂದೂ ಧರ್ಮ ಯಾವುದು ಹಿಂದೂ ಧರ್ಮ ಅಂತ ಹೇಳಬೇಕು. ಆಮೇಲೆ ಕಸುಬು, ಅವು ಏನು ಕಸುಬು ಮಾಡ್ತಾರೆ ನಮ್ಮಲ್ಲಿ ಸಾಮಾನ್ಯವಾಗಿ ಈಗ ಆದಿಕಾಲದಿಂದಲೂ ಕುರಿ ಕಾಯ್ಕೊಂಡು ಕುರಿ ಸಾಕಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತಾರೆ. ಅದು ಮೇಜರ್ ಕಸುಬು. ಇತ್ತೀಚೆಗೆ ಜಮೀನು ಮಾಡ್ತಾ ಇದ್ದಾರೆ ಕೆಲವರು, ಅದು ಹೈನುಗಾರಿಕೆ ಮಾಡ್ತಾರೆ. ಇವೆಲ್ಲ ಇದೆ. ಮೇಜರ್ ಕುರಿ ಸಾಕಾಣಿಕೆ, ಕುರಿ ಮೇಕೆ ಸಾಕಾಣಿಕೆ ಅಂತ ಹೇಳಬೇಕು. ಇದನ್ನ ಅವ್ರಿಗೆ ಮನವರಿಕೆ ಮಾಡಬೇಕು. ಆಮೇಲೆ ಶೈಕ್ಷಣಿಕವಾಗಿ ಬಹಳ ಹಿಂದಿದ್ದಾರೆ. ಯಾಕೆಂದ್ರೆ ಬಡತನ ಜಾಸ್ತಿ ಇದೆ ನಮ್ಮಲ್ಲಿ, ವಿದ್ಯಾವಂತರು ಕಡಿಮೆ ಇದ್ದಾರೆ. ಅದನ್ನ ಕೆಲವರು ಏನ್ ಮಾಡ್ತಾರೆ ಗೊತ್ತಿಲ್ಲದೆ ಏನೋ ಹೇಳ್ಬಿಡ್ತಾರೆ. ನಮ್ಮ ಮಗ ಬೆಂಗಳೂರಾಗ ಇರ್ತಾರೆ, ನಮ್ಮ ಮಗ ಬೆಂಗಳೂರಲ್ಲಿ ಯಾವುದೋ ಮ್ಯಾನೇಜರ್ ಆಗಿದ್ದಾನೆ, ಯಾವುದೋ ಇದಾಗಿದ್ದಾನೆ ಅಂತ ಹೇಳ್ತಾರೆ. ಆ ಥರ ಸುಳ್ಳು ಹೇಳ್ತಾರೆ. ಏನು ನೈಜತೆ ಇದೆ, ನಿಮ್ಮ ಮಗ SLC ಮಾಡಿದ್ದಾನ, PUC ಮಾಡಿದ್ದಾನ ಅಥವಾ ಡಿಗ್ರಿ ಮಾಡಿದ್ದಾನ, ಅದನ್ನ ಹೇಳಿ, ಬೇರೆ ಹೇಳ್ಬೇಡಿ. ನೀವು ಆರ್ಥಿಕವಾಗಿ ಹಿಂದುಳಿದಿರೋದ್ರಿಂದ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸೋಕ್ಕಾಗಿಲ್ಲ. ನಾವು ಈ ಮಕ್ಕಳು ಓದ್ಸೋಕ್ಕಾಗಿಲ್ಲ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ್ವಿ, ಆರ್ಥಿಕವಾಗಿ ಹಿಂದುಳಿದ್ವಿ. ಇದನ್ನ ಅವ್ರು ಬಂದು ಹೇಳಿ. ಇನ್ನು ಬೇರೆ ಬೇರೆ ಕಾಲದಲ್ಲಿ ಇದನ್ನು ಅವರೇ ಬರ್ಕಂತಾರೆ. ಇದು ಇಂಪಾರ್ಟೆಂಟ್. ಇಷ್ಟನ್ನ ಆ ಗಣತಿ ಬಂದವರಿಗೆ ನೀವು ಹೇಳ್ಬೋದು. ಈಗ ತಮ್ಮ ಕೇಳೋ ಪ್ರಚಾರಕ್ಕೆ. ಆಮೇಲೆ ಈಗ ಮುಂದೆ ಪಂಚಾಯತಿ ವಯಸ್ಸು ಒಬ್ಬರು ವಯಸ್ಸು ಒಂದು ಟೀಮ್ ಮಾಡಿ ಹೋಗೋಣ ಅಂತೇಳಿ ಒಂದು ಮಾಡಿದ್ರು. ಇದು ಏನು ಸರ್ಕಾರ ಮಾಡಿದೆ ಅದು ಎಲ್ಲರಿಗೂ ಕರೆಕ್ಟಾಗಿ ಹೋಗ್ಬೇಕು, ಮೆಸೇಜ್ ಹೋಗ್ಬೇಕು, ಅದು ಜನಗಣತಿ ನಡೀಬೇಕು. ಅದರ ಏನೇನಿದೆ ನೈಜತೆ ಬರಬೇಕು ಅನ್ನೋ ಸ್ಥಿತಿ ನಾವು ಇದನ್ನ ಅಧಿಕಾರಿಗಳಿಗೂ ಏನಂತ ಹೇಳಿದ್ರೆ, ಅಧಿಕಾರಿಗಳು ಕೆಲವು ಇರಲ್ಲ ಮನೆಯಲ್ಲಿ, ಬೀಗ ಹಾಕೊಂಡು ಹೋಗಿರ್ತಾರೆ. ವೇಟ್ ಮಾಡಬೇಕು, ಅಕ್ಕಪಕ್ಕದವ್ರಿಗೆ ಹೇಳ್ಬೇಕು, ಅಲ್ಲಿದ್ದರೂ ಹೇಳ್ಬೇಕಾಗುತ್ತೆ. ಸರ್ಕಾರ ಇದು ಮಾಡಿದೆ, ಕರೆ ನಡೆಸಿರ್ತಾರಲ್ಲ ಬೀಗ ಹಾಕಿದ್ರು 2 ದಿನ 3 ದಿನ ಕೇಳಿ ಮಾಡ್ಲೇಬೇಕು ಹೇಳಿದ್ದಾರೆ. ಆಮೇಲೆ ಸೂಪರ್ವೈಸರ್ ಅದ್ರ ಮೇಲೆ ಬರ್ತಾರೆ, ಬಂದಾಗ ಅದನ್ನ ಅವರಿಗೆ ತಿಳುವಳಿಕೆ ಹೇಳೋದಕ್ಕೆ ಮುಖಂಡರು ಭಾಗವಹಿಸಿ ಅದನ್ನ ಮಾಡ್ಬೇಕಾಗುತ್ತೆ. ತಾವು ಅದನ್ನ ಪೇಪರ್ನಲ್ಲಿ ಸ್ವಲ್ಪ ಉಪಜಾತಿ ಇಲ್ಲ. ಕುರುಬ ಅಂದ್ರೆ ಕುರುಬ ಇದೆ, ಅದ್ರ ಜೇನು ಕುರುಬ ಕಾಡು ಕುರುಬ ಆಲ್ರೆಡಿ ಬಂದ್ಬಿಟ್ಟಿದೆ. ನಮ್ದು ಜೇನು ಕುರುಬ ಕಾಡು ಕುರುಬ ಎಷ್ಟಿಗೆ ಆಗಿದೆ. ನಾವೀಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವರಿಕೆ ಮಾಡ್ತಾ ಇದ್ದೀವಿ. ನಮ್ಮ ಜಾತಿಗಳು ಅತಿ ಹಿಂದುಳಿದ ವರ್ಗದಲ್ಲಿದ್ದೀವಿ. ಒಂದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದೆ ಬಿದ್ದಿರೋದ್ರಿಂದ ನಮ್ಮ ಕುರುಬ ಜನಾಂಗನೂ ಸಹಿತ ತಾವು ಎಷ್ಟಿಗೆ
ಸೇರಿಸಬೇಕು ಅಂತ ನಮ್ಮ ಹಕ್ಕು ಒತ್ತಾಯ ನಮ್ಮ ಜನಗಳಲ್ಲಿದೆ. ಅದನ್ನು ನಾವು ಮನವರಿಕೆಯನ್ನು ಸಹಿತ ಮಾಡಿದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯನಿಗೆ. ಅವರು ಸಹ ಒಪ್ಕೊಂಡಿದ್ದಾರೆ. ಅದನ್ನು ಅವರು ಕಾರ್ಯರೂಪಕ್ಕೆ ತರಬೇಕು ಅಂತ ನಾವು ಈ ಮುಖೇನ ತಮ್ಮಗಳ ಮುಖೇನ ಸಹಿತ ನಾವು ಕಳಕಳಿಯ ಮನವಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡ್ತಾ ಇದ್ದೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾಕೀಗ ಅವರು ಆ ಥರ ಬರ್ಸೋದು ಬೇಡ ಅಂತ ಹೇಳ್ತಾರಲ್ಲ, ಡಿಸ್ಟ್ರಿಕ್ಟ್ ಆಲ್ರೆಡಿ ಆಗೈತೆ. ಮತ್ತೆ ಅವರಿಗೆ ಏನಾಗಿಲ್ಲ. ಅವ್ರು ನೈಜತೆ ಕೊಡ್ಲಿ. ಬೇಜಾರಾಗಿದ್ದೀವಿ, ಅದನ್ನ ನಾವು ವಂಚಿತವಾಗಿದ್ದೀವಿ. ನಾನು ಹೇಳೋದಲ್ಲ. ಹಾ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದ್ದೀವಲ್ಲ, ಇದ್ರಲ್ಲಿ ನಾವು ಇಷ್ಟು ಜನ ಕಾಡು ಕುರುಬ ಇದ್ದೀವಿ ಅಥವಾ ಜನ ಕುರುಬ ಇದ್ದೀವಿ. ನೀವು ಇಷ್ಟು ಜನ ಕುರುಬ ಹೊಂದಿದ್ದೀರ. ನೀವು ಈಗ ನೀವು ಹೇಳ್ತಿರೋ ಲೆಕ್ಕಕ್ಕೆ ಬಂತು ಅಂದ್ರೆ ನಾವೆಲ್ಲ ಕುರುಬರು ಅಂತಾನೆ ಬಳಸ್ಕೊಂಡ್ವಿ. ಕುರುಬರು ಅಂತಾನೆ ಬಳಸ್ಕೊಂಡ್ವಿ. ನಾವೆಲ್ಲ ಅವಾಗ ನಮ್ಗೆ ಈ ಸೌಲಭ್ಯ ಯೋಚನೆ ಆಗುತ್ತಲ್ಲ, ಅವಾಗ ಕುರುಬರು ಯಾಕೆ ಕೊಡ್ಬೇಕು ಚರ್ಚೆ ಆಗ್ಬೇಕಾದ ವಿಷಯ. ಬಹುಶಃ ಅದೇ ನೀವು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಬ್ಜೆಕ್ಟ್ ಹಾಸನ ಜಿಲ್ಲೆ ಬರಲ್ಲ, ಅಥವಾ ಅರಸೀಕೆರೆ ತಾಲೂಕಲ್ಲಂತೂ ಇಲ್ಲ. ಅರಸೀಕೆರೆ ತಾಲೂಕು ಕುರುಬರ ಸಂಘ ನಾವು ಮಾಹಿತಿ ಕೊಡ್ತಾ ಇರೋದು, ಅರಸೀಕೆರೆ ತಾಲೂಕಲ್ಲಿ ಏನ್ ಕುರುಬ ಸಮಾಜ ಇದೆ, ನಮ್ಮಲ್ಲಿ ಕಾಡು ಕುರುಬರು ಕಡಿಮೆ ಇಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಬರ್ಬೇಕು ಅವರು. ಬೇರೆ ಉಪಜಾತಿಗಳನ್ನ ಯಾವ್ದು ಬರೀಬಾರ್ದು. ಕೆಲವು ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲ ಇತ್ತು ಆಲುವಾಗ ಏನೋ ಒಂದು ಕುರುಬ ಅಂತ ಹೇಳಿದ್ರೆ ಏನೋ ಗೌರವ ಕಮ್ಮಿ ಆಗುತ್ತೆ ಅನ್ನೋದಿತ್ತು. ಈಗ ಅದಿಲ್ಲ. ಅವರಿಗೂ ನಾವು ಈಗ ಎಲ್ಲರೂ ಸಹ ಕುರುಬ ಅಂತ ಸಂಬೋಧನೆ ಮಾಡ್ತಾರೆ, ಕುರುಬ ಅಂತ ಹೇಳ್ತಾರೆ. ಇದೆ. ಅದಕ್ಕೆ ಟೋಟಲಿ ನಾವು ಎಲ್ಲರಿಗೂ ಕುರುಬ ಅಂತಲೇ ಬರಿಬೇಕು. ಹಿಂದೂ ಧರ್ಮದಲ್ಲಿ ಹಿಂದೂ ಜಾತಿಲಿ ಕುರುಬ, ಕುರುಬ. ಜಾತಿಲಿ ಕುರುಬ ಅಂತ ಹೇಳಿ. ಜಾತಿನ ಕುರುಬ. ಕಾನೂನುಗಳೇ ಕೊಟ್ಟಿದ್ದಾರೆ ಸರ್. 8ರಲ್ಲಿ ಧರ್ಮ ಬರುತ್ತೆ ಸರ್. ಧರ್ಮ ಬಂದಾಗ ಹಿಂದೂ ಅಂತ ಬಳಸ್ಬೇಕು. 9 ಬಂದಾಗ ಜಾತಿ ಬರುತ್ತೆ. 9ನೇ ಕಾಲಮ ಅದಕ್ಕೆ ಕುರುಬ ಅಂತಾನೆ ಬಳಸ್ಬೇಕು. ಆಮೇಲೆ 28ರಲ್ಲಿ ಉಪಜಾತಿ ಏನ್ ನೀವು ಕಸುಬು ಮಾಡ್ತಾ ಇದ್ದೀರಾ, ಕುರಿ ಕಾಯೋದು ಮತ್ತೆ ಕಂಬಳಿ ನೇಯೋದು. ಕೆಳಗೆ ಉಪಜಾತಿ ಬರ್ತಾನ. ಹೌದು, ಇಲ್ಲ ನಮಗೆ ಅದು ಇಲ್ಲ. ಬರಲ್ಲ.